ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಬಂದಿರೋ ಲೊಕೇಶನ್ನು ಪಾಂಡಿಚೇರಿ, ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಬಂದಿದ್ದೀವಿ. ಮಾರ್ನಿಂಗು ಕರೆಕ್ಟಾಗಿ ಟೈಮು 6 ಆಗಿದೆ. ಸೊ ಕಸ್ಟಮರ್ ರೆಡಿ ಆಗ್ತಾಯಿದ್ದಾರೆ, ಶೂಟಿನ ಸ್ಟಾರ್ಟ್ ಆಗಿಲ್ಲ. ಸೊ ನೆನ್ನೆ ಬಂದ್ವಿ. ಇದೇ ಫ್ರೆಂಡ್ಸ್ ನೋಡಿ, ನಾವು ಉಳ್ಕೊಂಡಿರೋ ಜಾಗ ತುಂಬ ಚೆನ್ನಾಗಿದೆ ನೋಡಿ. ಅದ್ರ ಎದುರುಗಡೆನೇ ಈ ಥರ ವ್ಯೂ ಇದೆ. ಮಾರ್ನಿಂಗ್ 6 ಆಗಿದೆ, ಇನ್ನೂ ಸನ್ರೈಸ್ ಆಗಿಲ್ಲ. ಹಾಗೆ ನನ್ನ ಫ್ರೆಂಡ್ಸು ಇನ್ನೂ ರೆಡಿ ಆಗ್ತಿದ್ದಾರೆ. ನೋಡೋಣ. ನನ್ನ ಫ್ರೆಂಡ್ ಒಬ್ಬ ನವೀನ್ ಅಂತ ಬಂದಿದ್ದಾನೆ, ಅವ್ನು ರೆಡಿ ಆಗಿದ್ದಾನೆ ಇಲ್ಲ ಅಂತ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗೋಯ್ತು ಆಲ್ರೆಡಿ. ರೆಡಿ ಆಗೋನೇನೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಬೇಗ ಎದ್ದು ರೆಡಿ ಆಗಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಅವನಿಗೆ, ನವೀನ್ಗೆ. ನೋಡಿ ಫ್ರೆಂಡ್ಸ್, ಇವ್ರನ್ನ ಹೇಳಿದ್ದು ನಾನು, ನವೀನ್ ಅಂತ ರೆಡಿಯಾಗಿ ಬಂದಿದ್ದಾನೆ. ನವೀನ್ ಇಲ್ಲಿ ನೋಡ, ಹಂಗೆ ಸ್ಮೈಲ್ ಮಾಡು. ಏನೋ ಕಂದ, ಸಖತ್ತಾಗಿ ಕಾಣಿಸ್ತಾ ಇದೆ ನವೀನ್. ಅವನು ಮಂಕ್ ಹಾಕ್ಬಿಟ್ಟು ಅವ್ನು ನೀರಿಗೆ ಕೆಳಗಡೆ ಹೋಗ್ಬಿಟ್ಟು ಒಂದು ಶಾರುಖ್ ಖಾನ್ ಪೋಸ್ಟ್ ಮಾಡಿಸ್ತೀನಿ ಅವ್ನ ಕೈಲಿ. ಅವನಿಗೆ ಬೀಚು ಸಮುದ್ರ ಅಂತ ಇಷ್ಟ ಅಂತೆ. ಏನೇ ನೈಟು ಫುಲ್ ಫೀಲಿಂಗ್ಸ್ಗೆ ಹೋಗ್ಬಿಟ್ಟಿರೋದು. ಯಾವ ಥರ ಅಂದರೆ ಫುಲ್ ಹಳೆ ಹುಡುಗಿ ನೆನಪು ಮಾಡಿಕೊಂಡು ಆ ಥರ ಫೀಲಿಂಗ್ಸ್ ಹೋಗ್ಬಿಟ್ಟಿರೋದು ಅವನು. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಗುಡ್ ಮಾರ್ನಿಂಗ್ ಮೈ ವೈಫ್ ಗೀತಾ ಡಾರ್ಲಿಂಗ್. ಹಂಗೆ ಇವರೇ ನೋಡಿ ನಮ್ಮ ಇವತ್ತು ಶೂಟು, ಪ್ರೀ ವೆಡ್ಡಿಂಗ್ ಶೂಟ್ಗೆ ಪಾರ್ಟ್ನರು. ಇನ್ನೊಬ್ಬರು ಮಲಗಿದ್ದಾರೆ ನೋಡಿ. ಇವರೇ ಅಟೆ ಇಲ್ಲ ನೋಡಿ. ಈಗ ಲೈಟ್ ಈ ಕಡೆ ಐತೆ ನೋಡಿ. ಈಗ ನೋಡಿ, ಇಲ್ಲಿ ಲೈಟಿಂಗ್ ಬರುತ್ತೆ ನೋಡು. ಅಲ್ಲ, ಅವ್ನು ಫೋಟೋಗ್ರಾಫರ್, ಲೈಟಿಂಗ್ ಬಗ್ಗೆ ಗೊತ್ತಿಲ್ವಲ್ಲ ನಿಂಗೆ ಅಂತ. ಹೌದಾ? ಪ್ಲೇಸ್ ನೋಡಿ ತೆಗಿಬೇಕು, ಅಲ್ಲಿ ತೆಗಿಬಾರ್ದು ಒಬ್ಬ ಫೋಟೋಗ್ರಾಫರ್ ಆಗಿ. ಇರಿ, ನಮ್ಮ ಕ್ಲೈಂಟ್ ನಮಗೋಸ್ಕರ. ಗುಡ್ ಮಾರ್ನಿಂಗ್. ಸುಮ್ಮನೆ ಸರ್ ವ್ಲಾಗು. ಹಾಯ್ ನೋಡಿ, ನಾವು ಬಂದರು. ಯಾರದು? ಯಾರು ಇಲ್ಲ ಬ್ರೋ, ಬ್ಲಾಗ್ ಅಷ್ಟೇ. ಬ್ರೋ ಕಾಫಿನಾ? ರೈಟ್, ಆಯ್ತು. ಆ್ಯಕ್ಚುಲಿ ಇಲ್ಲಿ ಕಾಫಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಮಗೋಸ್ಕರ ಕಾಫಿನ ತಂದುಕೊಟ್ಟಿದ್ದಾರೆ ನಮ್ಮ ಕ್ಲೈಂಟು. ಕಾಫಿನ ಕುಡಿಯೋಣ, ಹೇಗಿದೆ ನೋಡೋಣ. ಮನು, ನಮ್ಮ ಮ್ಯಾಕ್ಸ್ ಮನು ಅಂತ ಇವರು ಇನ್ನೂ ದಬಾಕೊಂಡ್ಬಿಟ್ಟಿದ್ದಾರೆ. ಮನು ರೆಡಿಯಾಗು, 7 ಗಂಟೆ ಆಯಿತು. 2 ಕಾಫಿ ಚೆಲ್ಬಿಟ್ಟು ಅವನು ನವೀನು ಸರಿ ಇಲ್ಲ. ಅವನು ಖಾಲಿ ಗ್ಲಾಸ್ ಕೊಟ್ಬಿಡು ಅಂಕಲ್ಗೆ ಅಂತ. ಏಯ್, ಸೆನ್ಸರೆಲ್ಲ ಭಯಂಗಿಲ್ಲ ಹೇಳ್ತಾ ಇದ್ದೀನಿ ನವೀನ. ಇದು ವ್ಲಾಗ್ ಇದು ಕಂಪ್ಲೀಟು. ಹಾಂ, ಹಂಗೆ ಒಂದೇ ಒಂದು ಸ್ಮೈಲ್ ಮಾಡ್ಬಿಟ್ಟು ಹೊಂಟಾವಿ ಪ್ಲೀಸ್. ಇಲ್ಲಿ ಸ್ಮೈಲ್ ನವೀನ್. ಏನ್ ಮಾಡ್ತೀರಾ? ಅದು ಲೈಟ್ ಹಾಕೊಂಡು ಬೇರೆ ತೆಗಿತಾರೆ. ಏಯ್, ಚೆನ್ನಾಗಿ ಕಾಣಿಸ್ಲಿ ಅಂತ ನವೀನ್. ಟೈಮ್ ಎಷ್ಟಾಯ್ತು ನೋಡು. ಏನೇ ಮೊಬೈಲು ನೋಡಿ, ಟೈಮ್ ಎಷ್ಟಿದೆ? 6:30. ಮನು, ಫುಲ್ ನಿದ್ದೆ ಮಾಡೋಕೆ ಹೋಗ್ಬಿಟ್ರದ್ ಕಣ ಇವನು. ನಂಗೆ ನೀನೇ ಸರಿ ಬ್ಲಾಗಿಗೆ. ಅಂದರೆ ಈ ಥರ ಐಫೋನ್ ಐತೆ ಅಂತ ತೋರಿಸ್ತಾ ಇರತ್ತಾ ನಿಮ್ಮ ಹತ್ರ. ನಿನ್ನೆ ನೈಟ್ ಬಂದ್ವಿ. ನೈಟು ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. ವ್ಯೂ ಹೆಂಗಿದೆ ಅಂತ ಗೊತ್ತಿಲ್ಲ. ನೋಡೋಣ ವ್ಯೂ ಯಾವ ಥರ ಕಾಣಿಸುತ್ತೆ ಮೇಲ್ಗಡೆಯಿಂದ ಅಂತ. ನಾವು ಕೆಳಗಡೆ ರೂಮ್ ಕೊಟ್ಟಿದ್ವಿ, ಮೇಲ್ಗಡೆ ಬುಕ್ಕಿಂಗ್ ಆಗಿದೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಯಾರೂ ಬಂದಿಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಏನೋ ಸಕಲಾಗಿದೆ ವ್ಯೂ. ಏನಿಲ್ಲ, ವರ್ತ್ ಚೆನ್ನಾಗಿದೆ. ಏನು ಮಾಡ್ತಾ ಇದೆಯಾ? ಸರ್, ಮ್ಯಾರೇಜ್ ಬಗ್ಗೆ ಏನು ಅನ್ಸುತ್ತೆ ನಿಂಗೆ ಮ್ಯಾರೇಜ್ ಬಗ್ಗೆ? ಅದೇ ನೀವು ಆಗಿದ್ದೀರಲ್ಲ, ನೀವು ಹೇಳ್ಬೇಕೀಗ. ಗೊತ್ತಲ್ಲ, ನೀವು ನನ್ನ ಜೊತೆನೇ ಇದ್ದೀರಾ, ಹೆಂಗಿದ್ದೀನಿ ಅವ್ರ ಅನುಭವ ಕೇಳ್ತಾ ಇದ್ರೆ ಹೆಂಗೆ ಈಗಿನ ಹುಡುಗಿರು ಹೇಗೆ ಯಾವ ಥರ ಅಂತ ಅದನ್ನ ಹೇಳ್ತಾ. ನಿಮ್ಮ ಅನುಭವ? ನಾವಿನ್ನ ಮದುವೆ ಆಗಿಲ್ವಲ್ಲ. ಓಕೆ, ಇವಾಗ ರೆಡಿ ಮಾಡ್ಕೊಳ್ಳೋಣ. ನಾವು ನಮ್ಮ ಕ್ಯಾಮ್ರಾ ಎಲ್ಲ ತೊಗೊಂಡು ಅಣ್ಣ ರೆಡಿ ಸ್ಟಾರ್ಟ್ ಮಾಡೋಣ.
ಏನೋ ಅಪರೂಪದ ಮಳ್ಳಂದಿ ಅಪ್ಪ ಯಪ್ಪ ಯಪ್ಪ ಅಪ್ಪ ಓಕೆ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ ಶೂಟು. ನವೀನ್ ಹೇಗೆ ಅನಿಸ್ತಾ ಇದೆ? ಹೇಳ್ತೀಯಲ್ಲ ಮರೆ ನೀನು ಇಲ್ಲ ಚೆನ್ನಾಗಿ ಕಾಣಿಸ್ತೀವಿ ನವೀನ್, ಹತ್ರದಿಂದ ನೀಟಾಗಿ ಇದೆ ನೋಡಿ. ನಾವು ಬಂದಿರೋಂಥ ರಥ ಸಿದ್ಧತೆ ಆಗ್ತಾ ಇದೆ ಫ್ರೆಂಡ್ಸ್. ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ ಶೂಟು. ನವೀನಂಗೆ ಮೊಬೈಲ್ ಹಿಡ್ಕೊಂಡು ಮಾಡೋ ವಿಡಿಯೋ ಅಂತ ಅದಕ್ಕೆ ಕಷ್ಟಪಡ್ತಾನೆ. ಹೊರಡೋಣ. ಒಳಗಡೆ ಬರ್ತಾ ಇದ್ದಾರೆ ನವೀನ್ ಅಣ್ಣ. ಹೋಗೋಣ, ಅಲ್ಲಿ ಕ್ಯಾಮ್ರಾ ಐತೆ. ಓ ಸರಿಯಾದ ನನ್ನ ಮಗ ನೀನು, ಬಾ ಹತ್ರ. ಸರಿ, ಇವಾಗ ಸ್ಟಾರ್ಟ್ ಆಗಿಂತ ಮುಂಚೆ ಡೋರ್ ಬಿದ್ದಿಲ್ಲ. ಸ್ಟಾರ್ಟ್ ಆಗಿಂತ ಮುಂಚೆ ಇವತ್ತಿನ ದಿನ ಚೆನ್ನಾಗಾಗತ್ತೆ ಅಂತೀಯ ಶೂಟು? ಹಾಂ, ಕ್ಲೈಂಟ್ ಹೆಂಗೆ ಕೋಆಪ್ರೇಟ್ ಮಾಡ್ತಾರೆ ಅವಾಗ ಹಂಗೆ ಆಗುತ್ತೆ ಶೂಟ್, ಹಂಗೆ ಬರುತ್ತೆ ನೋಡೋಣ. ಕ್ಲೈಂಟ್ ಹೇಗೆ ಕೋಆಪ್ರೇಟ್ ಮಾಡ್ತಾರೆ ಹಾಗೆ ಆಗುತ್ತೆ ಶೂಟು ಅಂತ ನೋಡೋಣ. ಮುಂದೆ ನೋಡೋಣ. ಇವರು ಪೂರ್ಣಿ ಅಂತ ನಮ್ಮ ಸಿಸ್ಟರ್. ಇವ್ರದ್ದೇ ಇವತ್ತು ಮೇಕವರು. ಮೇಕಪ್ ಅಂತ ಅಂದ್ ಬನ್ನಿ ಗೊತ್ತಾಗೋದಿಲ್ಲ ದಡ್ಡ ಮೇಕವರ್ ಪ್ರೊಫೆಷನ್. ಮೇಕವರ್ ಬಾಯ್ ಅಲ್ಲ, ಮೇಕವರ್ ಕವರ್ ಅಲ್ಲ, ಪ್ಲಾಸ್ಟಿಕ್ ಕವರ್ ಅಲ್ಲ. ಇಲ್ಲ ಅಣ್ಣ ಬಂದ್ರ? ಅಣ್ಣ ಬಂದ್ರು. ಡ್ರೈವ್ ಮಾಡ್ತೀಯಾ? ಇಲ್ಲ ಇದರಲ್ಲಿ ವಾಚ್ ಇಟ್ಟಿದ್ದೀನಿ ನೋಡು, ಇಲ್ಲಿ ಇಲ್ಲ ಅಂದ್ರೆ ಇದರಲ್ಲಿ ಹ್ಯಾಂಡ್ ವಾಶ್ ಹತ್ರ. ನಮ್ಮ ಸಿಸ್ಟರು ಫುಲ್ ಬೇಡ್ಕೋತಾರೆ ಅದೆಲ್ಲ ಶೂಟ್ ಎಲ್ಲ ಚೆನ್ನಾಗಾಗಲಿ ಅಂತ. ದೇವ್ರೆ ಎಲ್ಲ ಒಳ್ಳೇದಾಗಲಿ ದೇವ್ರೆ. ನೀನು ಬೇಡ್ಕೊಬಿಡು. ಇವರು ಬಿಟ್ಬಿಟ್ಟವ್ರು ಡಾಟರ್ನ ಬೆಳ್ಳಿಗೆ. ಚೆನ್ನಾಗಿಲ್ಲ, ಕುಳ್ಳಿ ಕಾಣಿಸ್ತಾರ, ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲ ಪಕ್ಕ ಇಟ್ಟಿದ್ಯಾ? ಎಷ್ಟು 5.5 ತಾನೆ? ಮತ್ತೆ 4 ಅಡಿ, ಆಮೇಲೆ ಇದು 5 ಅಡಿ, 4-5 ಅಡಿ. ಹಾ ಪಕ್ಕ. 4 ನಿಂಗೂ ಬೇಕೇನೋ? ಯಾವ್ದು ಬೇಕು ಬಿಸ್ಕೆಟು? ಅಲ್ಲ ನೀನು ಫಸ್ಟ್ ಆಫ್ ಆಲ್ ನೋಡೇ ಇಲ್ಲ ರಾಗಿ ಬಿಸ್ಕೆಟ್ ಏನು ಅಂತ, ನೋಡಿಲ್ಲ ಯಾವ್ದು ಬೇಕು ಬಿಸ್ಕೆಟು? 120 ಬ್ರೋ. ವಿಡಿಯೋ ಮಾಡ್ತಾ ಇರೋದು. ಏನು ಮಾತಾಡೋದು ಚೆಂದಾಗ ಮಾತಾಡೋದು. ನವೀನ ಕಂಡ್ರೆ ಖುಷಿ. ನವೀನ ದಡ್ಡ ಜಾಸ್ತಿ ಅಗಲ ಬಿಡೋದು ಕಣ, ನನಗೆ ಮ್ಯಾಚ್ ಆಗಲ್ಲ. ಇದು ನಿನಗೆ ಸರಿ, ತಗೋ ನೀನೇ ಹಾಕ್ಬೇಕು. ಸುಂದರ ನೀನು. ನಮಗಿದೆ ಒಂಥರ ಕಂಫರ್ಟೇಬಲ್, ಚೆನ್ನಾಗಿದೆ. ಏನೋ ಪರವಾಗಿಲ್ಲ. ನಾವು ಫ್ರೆಂಡ್ಸ್ ಪಾಂಡಿಚೇರಿಯಲ್ಲಿ 4 ಕಾಫಿಗೆ 25 rupees. ಹೇಗಿರುತ್ತೆ ಗೊತ್ತಿಲ್ಲ, 1 ಕಾಫಿಗೆ 25 rupees. ನೋಡೋಣ. ತಿರ್ಗಿ ನೋಡೋಣ ಒಂದ್ಸಲಿ. ಅದಕ್ಕೆ ನಾನೇ ಕಾಗಿ ಆಗ್ಬಿಟ್ಟಿದ್ದೀನಿ. ಹೌದಾ? ಒಂದ್ಸಲಿ ಕಾಗದ ಹಂಗಾರೆ ನಿಮ್ಮನ್ನ ನಾವು ಮಾತಾಡ್ಸಂಗೆ ಇಲ್ಲ ಹಂಗಾರೆ. ಮಾತಾಡ್ಸೋಸು ಸಾಕು, ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಸರಿ ಇಲ್ಲೊಂದು ಕಾಗೆ ಐತೆ. ಇಲ್ಲ ಕೂಗ್ ತಗೊಂಡೋದು ರೆಸ್ಪಾನ್ಸ್ ಮಾಡ್ತು. ಗೈಸ್ ಸ್ಟಾರ್ಟ್ ಮಾಡಿದ್ರು ಗೈಸ್. ಬೇಡ ನೋಡ ಹೇಗೆ ಪಾಪ ಗೋಲ್ಡ್ ಚೈನ್ ಹಾಕ್ತಾರೆ. ಇದು ನೋಡಿ, ಮಾಡಕ್ ಬರಲ್ಲ ಬಿಡಕ್ ಬರಲ್ಲ, ಹಂಗೆ ಇಟ್ಕೊಂಡು ಶೋ ಮಾಡ್ತಾ ಇರೋದು. ಡವ್ ಬರೀ ಡವ್. ಪಾಪ ಚಡ್ಡಿ ಮ್ಯಾನ್ ನಮ್ಮ ಅಣ್ಣ ಇವತ್ತು. ಆಮೇಲೆ ನಿಮಗೆ ಔಟ್ಪುಟ್ ತೋರಿಸ್ತೀವಿ. ಮಮ್ಮಿ ಡ್ಯಾಡಿ ನೋಡ್ತಾ ಇದ್ದಾರೆ ನೋಡಿ ಆ ಕಡೆ. ಜೊತೆ ನಾಯಿ ಬೇರೆ ಕರ್ಕೊಂಡಿದ್ದಾರೆ. ತುಂಬ ಖುಷಿಯಿಂದ ಇದ್ದಾರೆ ಅವ್ರ ಪೇರೆಂಟ್ಸ್. ಖುಷಿಯಿಂದ ಫೋಟೋ ತೆಗಿಸ್ತಾ ಇದ್ದಾರೆ.
ಲೆನ್ಸ್ ಕೊಡ ಒಬ್ರಿಗೆ ಬಿಡಿಲಿ ಲೆನ್ಸ್ ಅಲ್ಲ ಮಾತಾಡಕ್ಕೆ ಹೇಳಿದಿನ ಅಂತ ಇದು ನೋಡಿ ಬಾಯಿ ಕಳ್ಕೊಂಡು ನೋಡ್ತಾ ಐತೆ ಹಣ್ಣನ. ಅಣ್ಣನ ಮ್ಯಾಕ್ಸ್ ಅವ್ರು ರೆಡಿ ಮಾಡ್ಕೊತಾ ಇದ್ದಾರೆ ನಿಂಬಲ್ಲು ಈಗ ಮುಂದಿನ ಕಾರ್ಯಕ್ರಮ. ಬಂದ ಅಣ್ಣ ಬಂದನು ಕಿಂದರಿ ಜೋಗಿ ಕಪಲ್ಸ್ ತೆಗೆದ್ಬಿಟ್ಬಿಟ್ಟು ಆ ಕಾಗೆಗಳ ಫೋಟೋ ತೆಗಿತಾವ್ರೆ ಇವರು. ನೀವೇ ದೊಡ್ಡ ಕಪಲ್ಸ್ ಕರ್ಕೊಂಡು ಚೆನ್ನಾಗಿ ಗುಂಡ್ಗಿರೋ ಕಪಲ್. ಆ್ಯಕ್ಚುಲಿ ಕಪಲ್ ಇನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ, ಅಂದರೆ ಫುಲ್ ನರ್ವಸ್ ಆಗ್ತಾ ಇದ್ದಾರೆ. ಗೊತ್ತಿಲ್ಲ ಹೆಂಗಾಗುತ್ತೆ ನೋಡೋಣ. ಸ್ಟ್ರಗಲ್ ಏನೋ ಮಾಡಬೇಕು. ಏನು ಅಂತ 50 ಬಿಡಲಿ, ಕೆಲವೊಂದು ಕ್ಲೋಸ್ ಆಗಿ ಹೋಗ್ಬೇಕಂತ. 50 ರೂಪಾಯಿ ಬೇಕಂತೆ ಕೊಟ್ಬಿಡಿ ಇವ್ರಿಗೆ. 50 ರೂಪಾಯಿ ಅಲ್ಲ, 50 mm. ನೋಡಿ ಫ್ರೆಂಡ್ಸ್, ನಮ್ಮ ಗಿರೀಶ್ ಮ್ಯಾಕ್ಸ್ ಶೂಟ್ ಮಾಡಿ ಆಗ್ತಾ ಇಲ್ಲ ಕಾಣೋಣ. ನೋಡಿ ಪಾಪ ಸುಮ್ಮನೆ ನೋಡ್ತಾ ಕೂತಾರೆ. ಏನನ್ನೋದೇ ಅರ್ಥ ಆಗ್ತಾ ಇಲ್ಲ ಮ್ಯಾಟರು. ಎದ್ರು ಬೇಗ ಅಯ್ಯೋ ತಲೆ ಕೆರ್ಕತ್ತ. ಅಯ್ಯೋ ಏನು ಮಾಡಲಿ ಕಾಣೋಣ ಅಂತ. ಹಾಂ, ನಮ್ಮ ಮ್ಯಾಕ್ಸ್ ಮತ್ತು ನಮ್ಮ ಗಿರೀಶ್ ಅವರು ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಪಾಂಡಿಚೇರಿ ಬಂದಿದ್ದೀವಿ ನಾವು ಈಗ. ಶೂಟ್ ಸ್ಟಾರ್ಟ್ ಆಗಿದೆ. ನಮ್ಮ ಮ್ಯಾಕ್ಸ್ ಅವರು ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ. ಹಾಂ, ಏನ್ರಿ ಇದು ಈ ಥರ ಮಾಡಿ ಅಂತ ತೋರಿಸ್ತಾ ಇರೋದು ಮ್ಯಾಕ್ಸ್. ಅಲ್ಲಿ ಫೋಟೋ ತೆಗಿ ಅಂದ್ರೆ ಇಲ್ಲಿ ತಿರ್ಗಾಡ್ತಾ ಇದಲ್ಲಪ್ಪ ಈ ಗಂಡು. ಏನು ಫೋಟೋ ತೆಗಿತಾ ಮೊಬೈಲಲ್ಲಿ? ಸಾಕುಡಿ ಸ್ಟೋರೇಜ್ ಆಗುತ್ತೆ. ಆಗಲಿ ಬಿಡು, ಇರೋದೇನಕ್ಕೆ ಸ್ಟೋರೇಜು? ಬ್ಯಾಂಕ್ ಲಾಕರ ನೋಡಿ. ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಅಣ್ಣ ಈ ಕಡೆ ಕರಿತಾ ಇದ್ದೀನಿ, ತಿರುಗ್ತಾನೆ ಇಲ್ಲ ಅಣ್ಣ. ಹಾಂ ನೋಡಿ, ಅಲ್ಲಿ ನೋಡ್ಕೊಂಡೆ ನಿಂತ್ಕೊಬಿಟ್ಟಿರೋದು ಯಾರನ್ನ ಅಕ್ಕನ್ನ. ಯಾಕೆ ಎಕ್ಸ್ಟ್ರೀಮ್ ಕ್ಲೋಸ್ ಅಪ್ ಕೊಣೋದು? ಹಾಂ, ನನ್ನ ಫ್ಯಾನು. ಒಂದು ಸ್ವಲ್ಪ ಹಿಂದೆ ಬನ್ನಿ ಮ್ಯಾಮ್, ಒಂದು ಸ್ವಲ್ಪ ಹಿಂದೆ ಬನ್ನಿ ಸರ್. ನೀವು ನೋಡಿ, ನವೀನ್ ಅವರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ತರಲೆ ನನ್ನ ಮಗ ಇಂಟ್ಕೊಳ್ಳ ಇಂತಿಗಿಲ್ಲ, ಹಂಗೆ ಎಲೆ ಕಾಣಿಸ್ಬೇಕಂತ. ಓಕೆ, ರೆಡಿ, 3, 2, 1 ಸ್ಟಾರ್ಟ್. ಹೋಯ್ತಾ ಇರೋದು ಹಂಗೆ. ಸದ್ಯಕ್ಕೆ ನಡೆದಿರೋ ಶೂಟ್ ಹೆಂಗಿತ್ತು? ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಭಾಳ ಕಷ್ಟಪಡ್ತಾ ಇದ್ದಾರೆ. ಬೇಕಲ್ಲಮ್ಮ, ಬಿಳಿ ಕೂದಲಾಗ್ಬಿಟ್ಟಿದೆ. ವಯಸ್ಸಾಯ್ತಲ್ಲ ಅಂತ ಅನ್ಕೋಬಿಡಿ. ಇದು ಆ್ಯಕ್ಚುಲಿ ಫುಡ್ಡು ಅದು ಇದು ಆ ಥರ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಫುಲ್ ನಾನು ಹ್ಯಾಂಡ್ಸಮ್. ಓಕೆ, ಥ್ಯಾಂಕ್ ಯು. ಹ್ಯಾಂಡ್ಸಮ್ ಇವ್ರು ಭಾಳ ಹ್ಯಾಂಡ್ಸಮ್ ಇದ್ದಾರೆ ಬಿಡಿ. ಪರ್ಫೆಕ್ಟ್ ಆಗಿದೆ. ರೆಡಿ, 3 ಅಪ್ರೂಪಂಗಳಂತ ಹಿಂದೆ ಬರಪ್ಪ ಒಂದ್ಸಲ. ಓಕೆ, ರೆಡಿ, 3, 2 ಸ್ಟಾರ್ಟ್. ರೆಡಿ, ಆಕ್ಷನ್. ಕೂಡಿಸ್ಬಿಟ್ರಿ. ನೀರು ಕುಡಿತಾ ಇದ್ದೀನಿ, ಎಷ್ಟು ಸುಸ್ತಾಗಿರ್ಬೇಕು. ಅಯ್ಯೋ ಪಾಪ, ಆಗ್ತಾ ಇಲ್ಲ ಕಾಣೋಣ. ಬಿಡ್ತೀವಿ ಅನ್ಸುತ್ತೆ. ಆಯ್ತಲ್ಲ? ಆದರೂ ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಅಡ್ಜಸ್ಟ್ ಆಗುವಂಥ ವೆದರು ಬೇರೆ ಕಡೆ ಅಡ್ಜಸ್ಟ್ ಆಗೋಲ್ಲ. ಏನೋ ಒಂಥರ ಹಿಂಸೆ. ಅಂದರೆ ಯಾವಾಗಲೂ ಎ ಸಿಲೇ ಇರಬೇಕು ಅನಿಸುತ್ತೆ, ಆ ಥರ ಹಿಂಸೆ ಇದೆ. ನವೀನಣ್ಣ ಫುಲ್ ಶೂಟ್ ಮಾಡ್ತಾ ಇರೋದು, ಖುಷಿ ಆಗ್ಬಿಟ್ಟಿರೋದು. ಮೇಡಮ್ ಸೈಡ್ ಹಂಗಿಲ್ಲಿ ಆರಾಮಾಗಿ ಸರ್ ನೋಡಿ ಹೆಂಗೆ ನಿಂತಿದ್ದಾರೆ ಹಾಗೆ. ಸ್ಟೈಲಿಶ್ ಆಗಿ ನಿಂತ್ಕೊಳ್ಳಿ. ಚಾಲು ಒಂದು ಸ್ವಲ್ಪ ಹಿಂಗೆ ಮಾಡಿ, ಹೀಗೆ ಒಂದು ಬೆಂಡ್ ಮಾಡಿ, ಹಾಗೆ. ಓಕೆ, ಅದು ಕೈ ಬಿಡಿ.
ನೋಡೋಣ ಬನ್ನಿ ಫ್ರೇಮ್ ಯಾವ ಥರ ಇಟ್ಟಿದ್ದಾನೆ ಅಂತ. ಮ್ಯಾಕ್ಸ್ದು ಡಿಸ್ಪ್ಲೇ ತಪ್ಪಕತ್ತದೆ. ಪುಣ್ಯ ಮಾಡಿರಬೇಕು. ಲಕ್ಕಿ ಮನು ಇಲ್ಲ ಅವ್ನು ಪುಣ್ಯ ಮಾಡೋದಕ್ಕೆ ಸಿಕ್ಕಿರೋದು. ನಡ್ಕೊಂಡು ಹೋಗೋದು ಸ್ಟಾರ್ಟ್ ಆಯ್ತಪ್ಪ ಹೌದು ಈಗ. ಹಾಂ, ಫೋಟೋಗ್ರಾಫರ್ನ ಮದುವೆ ಆದರೆ ಇದೊಂದು ಬೆನಿಫಿಟ್ ಇರುತ್ತೆ. ಹಾಂ ಹೌದು ನೋಡಿ, ಅದಕ್ಕೆ ಗೀತಾ ನೋಡ್ದ ನೀನು ಎಷ್ಟು ಲಕ್ಕಿ ಅಂತ. ಲಕ್ಕಿ ಅದಕ್ಕೆ ಹೇಳ್ತಾರೆ ಫೋಟೋಗ್ರಾಫರ್ಗಳಿಗೆ ಎಂಟು ಕೊಡಿ ಅಂತ. ನಿನ್ ಗ್ಯಾಪಲ್ಲಿ ಹೇಳ್ತಾರೆ ನೀವು ಗ್ಯಾಪಲ್ಲಿ ಫೋಟೋ. ಹೌದು ಅಂದರೆ ಫೋಟೋಗೋಸ್ಕರ ಮಾತ್ರ ಮಾಡ್ತಾರೆ. ಇಲ್ಲ, ಎಲ್ಲ ಥರ ಅರ್ಥ ಜೀವನ ಇರುತ್ತೆ ಫೋಟೋಗ್ರಾಫರ್. ಎಲ್ಲ ರೀತಿ ಜೀವನ ಹೇಗೆ ಸಾಗಿಸ್ಬೇಕು ಅಂತ ಗೊತ್ತಿರುತ್ತೆ ಫೋಟೋಗ್ರಾಫರ್ಗೆ. ಅದೇ ಕಷ್ಟ ಸುಖದಲ್ಲಿ ಹೆಂಗಿರ್ಬೇಕು ಆತ ಎಲ್ಲ ಕಲ್ತಿರ್ತಾರೆ, ಸ್ಟ್ರಗಲ್ ಪಟ್ಟಿರ್ತಾರೆ. ಹೌದು ಜೀವನ ಏನು ಅಂತ ಕಲ್ತಿರ್ತಾರೆ. ಹೌದು, ದುಡ್ಡಿರೋರ್ಗೆಲ್ಲ ಕೊಟ್ಬಿಟ್ರೆ ಜೀವನ ಕಷ್ಟ, ಏನೂ ಗೊತ್ತಿರಲ್ಲ. ಅಪ್ಪ ಮಾಡಿ ಮಡಗಿರ್ತಾನೆ, ಮಗ ಸೋಕಿ ಮಾಡ್ತಾ ಇರ್ತಾನೆ. ಅದು ನಿಜ. ಫೋಟೋಗ್ರಾಫರ್ ಹಂಗಲ್ಲ, ಸ್ಟ್ರಗಲ್ 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 ಕೀಪ್ ಸ್ಟ್ರಗಲ್. ನಾವು ಈ ಕಡೆ ಬಂದಿದ್ದು ಅನ್ಸುತ್ತೆ ಅಲ್ಲ ಹೋಗ್ತಾರೆ. ಹಾಂ, ಆದರೂ ನವೀನ ಏನೇ ಹೇಳು, ಕರೆಕ್ಟ್ ಹಾಕಿದ್ಮೇಲೆ ಮುಂದೆ ಕ್ಯಾಮ್ರಾ ಏನೇ ಹೇಳು, ನಮ್ಮ ಫೋಟೋಗ್ರಾಫರ್ಸ್ ಲೈಫ್ ಇದೆಯಲ್ಲ ತುಂಬ ಕಷ್ಟ. ಇಲ್ಲ ಹೌದು ಕಷ್ಟ. ಈಗ ಯಾವುದು ವಿಚಾರ ಕಷ್ಟ ಅಂತ ಹೇಳ್ತಾ ಇದೆಯಾ? ಒಂದು ಲೆವೆಲ್ ಬರೋ ಗಂಟ ಅಲ್ಲ, ಏನು ಅಂದರೆ ಈಗ ನಾವು ಟ್ರಾವೆಲಿಂಗ್ ಚೆನ್ನಾಗಿ ಮಾಡ್ತೀವಿ. ಹೌದು, ದಿನ ಹೊಸ ಜನಗಳನ್ನ ನೋಡ್ತಾ ಇರ್ತೀವಿ, ಒಳ್ಳೊಳ್ಳೆ ಕಪಲ್ಸ್, ಒಂದು ಒಳ್ಳೆ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತೀವಿ. ಬಟ್ ಕಷ್ಟನೂ ಹಂಗೆ ಇದೆ. ತುಂಬ ಪೇಷನ್ಸಿಂದ ಇರಬೇಕು, ಟೈಮ್ ತಿನ್ನೋಕ್ಕಾಗಲ್ಲ. ಬಿಟ್ಟರೆ ಸಂಪಾದನೆ ಚೆನ್ನಾಗಿದೆ, ಸಂಪಾದನೆ ತಕ್ಕಂತೆ ಹಂಗೆ ಬಂಡವಾಳಗಳು ಜಾಸ್ತಿ ಆಗ್ತಾ ಇರ್ತೀವಿ. ಯಾಕೆ ಹೊಡೆದಿದೀಯಾ? ನಾಯಿ ಕಸಿತ ಏನಾದ್ರೂ? ಓ ಈ ಥರ ನಗಿತಾ ನೋಡ್ದಾ ಮಾಡ್ತೀಯ ನೀನು. ಏನೋ ಮಾಡಕ್ ಹೋಗೋದು ಹಿಂಗ ಆಗೋದು. ಅದಕ್ಕೆ ದೊಡ್ಡವ್ರ ಮಾತಾ ಕೇಳಿ ಕೇಳಿ ಅಂತ ಬಡ್ಕತೀವಿ ಅಂತ ಬಡ್ಕೊಳ್ಳೋದು ನಾವು. ನಾನು ಹೇಳಿದ್ದೆ ಹೇಳ್ಬೇಡ, ಬೇರೆ ಹೇಳ್ತಾರೆ. ಹೇಳಿದೆ ಹೇಳದ್ನ. ದಾರಿ ತಪ್ಪಿದ ಮಗಳು, ಸಿಸ್ಟರ್. ನನಗೆ ಹೊಸ ಬ್ಯಾಗ್ ಬೇಕು. ನನಗೆ ಇದನ್ನ ಕಟ್ ಆಯ್ತು, ನಿಮ್ಮಿಂದ ಕಟ್ ಆಯ್ತು ನನಗೆ. ಅಲ್ಲ ನಿನ್ಗೆ ಹೋಗ್ಬಿಟ್ಟು ಜಂಪ್ ಕೊಡಿ. ಪಾಂಡಿಚೇರಿಲಿ ಕಟ್ ಆಗ್ಬಿಟ್ಟೈತೆ. ಇವಾಗ ನನಗೆ ಇಲ್ಲೊಂದು ಶಾಪಿಂಗ್ ಮಾಡ್ಕೊಡಿ, ನನಗೆ ಬೇಕು ಅಂತ. ಹೊಸ ಬ್ಯಾಗ್ ಬೇಕು ಹಂಗಂತ ಯಾರಿಗೆ ಹೇಳ್ತಾ ಇರೋದು? ನಮ್ಮ ಲಕ್ಕಿ ಮನೋಗೆ ಹೇಳ್ತಾ ಇರೋದು ಹೊಸ ಬ್ಯಾಗ್ ಬೇಕು ನನಗೆ ಅಂತ. ಅಣ್ಣಂಗೆ ಹೇಳಿದ್ರೆ ಅಲ್ಲ ಈ ಪ್ರೀತಿ ವಿಶ್ವಾಸ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ಪಲ್ಸು ಫುಲ್ಲು ಟಯರ್ಡ್ ಆಗ್ಬಿಟ್ಟಿರೋದು. ಎಷ್ಟೊತ್ತಿಗೆ ಬಿಡ್ತಾರಪ್ಪ ಅಂತ ಅನ್ಸ್ಬಿಟ್ಟಿತ್ತು ಅವ್ರಿಗೆ. ನೈಟು ನಿದ್ದೆ ಮಾಡಿಲ್ಲ, ಅದರಿಂದ ಟಯರ್ಡ್ ಆಗ್ಬಿಟ್ಟಿದೆ. ಹೌದು ಅದು ಅನಿಸ್ತಾ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಸ್ಟಾರ್ಟು, ಇದಾದ್ಮೇಲೆ ಇವಾಗ ಮೇಡಮ್ ಸ್ಟಾರ್ಟ್ ಇವಾಗ ಅವರು ನಿದ್ದೆ ಮಾಡೋ ಪ್ರೋಗ್ರಾಮ್ ಅಲ್ಲ ಅವ್ರು ಇವಾಗ. ಹೌದಾ? ಇಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಡ್ರೆಸ್ ಚೇಂಜ್ ಆದ್ಮೇಲೆ ನಿದ್ದೆ ಮಾಡಕ್ ಬಿಡೋದೇ ಇಲ್ಲ ಇವಾಗ. ಪಾಂಡಿಚೇರಿಗೆ ಫೋಟೋ ಶೂಟ್ ಬಂದಿರೋದು, ನಿದ್ದೆ ಮಾಡಕ್ಕಲ್ಲ. ತಿರ್ಗಾ ರಿಟರ್ನ್ ಹೋಗಿ ಬ್ಯಾಂಗ್ಳೂರ್ಗೆ ಹೋಗಿ ನಿದ್ದೆ ಮಾಡೋದು. ಹೌದಾ? ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನಿದ್ದೆ ಇದ್ರೆ ಓಕೆ. ಆ ಥರ ನಿದ್ದೆ ಒಂದು ಇರ್ಬೇಕು. ನಿದ್ದೆ ಮುದ್ದೆ ನವೀನ್ ನೋಡಿ, ಈಗ ಅವನ ಎಕ್ಸ್ಪ್ರೆಷನ್ ನೋಡಿ. ನವೀನ್ ಎಕ್ಸ್ಪ್ರೆಷನ್ ನೋಡಿ ನೋಡಿ, ಇನ್ನು ಮುಂದೆ ನೋಡೋದೇ ಇಲ್ಲ ಅಂತಾನೆ. ಅದೇ ಸಪ್ರೇಟ್ ಸಿಗಲ್ವಾ ಅದು? ಇದು ಒರಿಜಿನಲ್ ಅದೇನೋ ಗುಸ್ಸಿ ಅಂತ ಅದೇನೋ ಅಂತಾರ ಅದ ಇದು. ಕರೆಕ್ಟಾಗಿ ಹೇಳು. ಅದ್ರ ನಿಖರ ಇವ್ರು ಯಾರೋ ಇದು ಯಾರವನು ಡಾಕ್ ಸತೀಶ್ ಹೇಳ್ತಾನಲ್ಲ ಆ ಥರ. ಅವ್ರ ಸಿಸ್ಟರ್ ಇವರು. 3 ಕೋಟಿ ಬೆಲೆ ಬಾಳ್ತದೆ ಇದು. 3 ಕೋಟಿ ಬೆಲೆ ಬಾಳ್ತದೆ ಬ್ಯಾಗು. ಪಾಪ ನಮ್ಮ ಮ್ಯಾಕ್ಸು ಅದು ಕಟ್ಟಾಗಿರೋದಕ್ಕೆ ಸೈಡಲ್ಲಿ ಬರ್ತಾ ಇದ್ದಾರೆ ನೋಡಿ ಅವರು. ಡಿಪ್ರೆಷನ್. ತೆಗಿಸ್ಕೋಬ ಆರಾಮಾಗಿ. ಕಾರ್ ಕಿನ್ನ ಹತ್ರ ಆಯ್ತಾ?
ನಾವೇ ಕಣ ನೋಡೋ ಸಿಂಗಲ್ ಬಂದರೆ ಫ್ಯಾಮಿಲಿ ಜೊತೆ ಬರ್ಬೇಕಣ ಕರ್ಕೊಂಡು. ನಮ್ಗೆ ಎಷ್ಟು ಹೊಟ್ಟೆ ಉರಿಸ್ತಾರೆ ಅಂದರೆ. ಫ್ರೆಂಡ್ಸ್ ಬಂದ್ವಿ ರೂಮ್ಗೆ. ಎಲ್ಲ ಶೂಟೆಲ್ಲ ಮುಗಿಸಿ ಮಾರ್ನಿಂಗ್ ಶೆಡ್ಯೂಲ್ ಮುಗಿಸಿ ಇವಾಗ ಜಸ್ಟ್ ಲಂಚ ಮುಗಿಸಿ ನೆಕ್ಸ್ಟು ಒಂದು ಈವ್ನಿಂಗ್ ಒಂದು 4ಗೆ ಶೂಟ್ ಸ್ಟಾರ್ಟ್ ಮಾಡೋಣ. ಆಮೇಲೆ ಸಿಗೋಣ. ಒಳ್ಳೆ ಒಂದು ಪಾಪ ಇದು ದೊಡ್ಡ ದೊಡ್ಡ ಪೀಸ್ ತೆಗಿರಿ ಬ್ರೋ ಇದನ್ನ ನೋಡಿ. ನಾವು ಮೊಸರನ್ನ ಊಟ ಮಾಡ್ತಾ ಇದ್ರೆ ನೋಡಿ ಅಯ್ಯೋ ಆಮೇಲೆ ಇನ್ನೊಂದೇನಂದ್ರೆ ನವೀನ್ಗೆ ಚಿಕನ್ ಅಂದ್ರೆ ಇಷ್ಟ. ಚಿಕನ್ ಮಟನ್ ಅಂದ್ರೆ ತುಂಬಾ ಇಷ್ಟ. ಅದಾ ನೋಡಿ ಏನೋ ಬೇರೆ ತರ ಇದೆ ತೊಡೆ ಮಾಂಸ ನೋಡಿ. ಮೊಸರನ್ನ ತಿಂತಾ ಇದಾರೆ. ನಾನು ಮೊಸರನ್ನ ತಿಂತಾ ಗ್ರೇವಿ ಇದು ಇಲ್ಲ ಕಣ, ಇಲ್ಲ ಇದು ಪನ್ನೀರು ರೊಟ್ಟಿ ಮತ್ತೆ ಮೊಸರನ್ನ ಬಿರಿಯಾನಿನ ಇವ್ರಿಗೆ ಒಬ್ಬರಿಗೇನೆ ಆರ್ಡರ್ ಮಾಡಿದ್ದು. ದೇವ್ರೆ ಎಲ್ಲ ತಿಂದು ಖಾಲಿ ಮಾಡಿದ್ರ. ನಾನ್ ವೆಜ್ ಲವರ್ ನವೀನ್ ಅಲ್ಲ, ನಾನ್ ವೆಜ್ ಲವರ್ ನವೀನ್. ಚೆನ್ನಾಗಿ ತಿಂದು ರೆಡಿ ಆಗ್ಬೇಕು ಇವಾಗ. ರಾತ್ರಿ ಗ್ಯಾರಂಟಿ ಇವತ್ತು ರಾತ್ರಿ ಅಲ್ಲ ಖುಷಿ ಪಡೋದು ಗ್ಯಾರಂಟಿ ಇವತ್ತು ರಾತ್ರಿ. ಏನೋ ಅಂದಲ್ಲ ಮುನಾ ಏನಿಲ್ಲ ಹೋಗು. ರಬ್ಬರ್ ತಗೊಂಡು ಏನಿಲ್ಲ ಕೈ ಹಾಕ್ಲಕ್ಕೆ ಏನೇನೋ ಮಾತಾಡ್ತೀವಿ. ಕೈಗೆ ಹಾಕ್ಲಕ್ಕೆ ಹಣ ಬಂದ ನಾಚಿಕೆ ನೋಡಿ ಆಟಿಟ್ಯೂಡ್ ಹೋಯ್ತು ನೋಡಿ. ಈಗ ನೋಡ ಹಂಗೆ ಜಡೇಜಾ ಮಲ್ಲಿಗೆ ನೋಡಿ. ಏಯ್ ನವೀನಾ, ಸೀರಿಯಸ್ ಜೀವನದಲ್ಲಿ ಯಾವುದು ಸೀರಿಯಸ್ ಆಗಿರ್ಬೇಕು. ಬಾ ತಡೆ ತಗೊಂಡು ಇಟ್ಬಿಡೋದ ಹೆಂಗೆ? ಇಲ್ಲ ಹಂಗೆ ನಿಕ್ಕೊಬಿಡ ನೆಲಗಿಲಿ ಕೂಡ ಈಗ ಒಂದ್ಸಲಿ ಸರಿ ಇಲ್ಲ ಕಣಪ್ಪ ಇವನು. ಪೂರ್ಣಿಮವರು ಬೇಡ ಬೇಡ ಅಂದ್ರು. ಬಿರಿಯಾನಿ ತಿಂದ್ರು, 2 ರೋಟಿ ತಿಂದ್ರು, ಮೊಸರನ್ನ ತಿಂದ್ರು. ಸುಮ್ಮನೆ ಹೇಳ್ಬಾರ್ದು, ಸುಮ್ನೆ ಇರಬಾರ್ದು ಅಂತ ಸುಮ್ನೆ ಹೇಳ್ಬಾರ್ದು. ನಾವು ಬರೀ ತಿಂದಿರೋದೇ ಮೊಸರನ್ನ. ನಾವಿಬ್ರು ಬಿರಿಯಾನಿ ತರಿಸಿದ್ ನಾವು. ಅಷ್ಟು ತಿಂದಿರೋದಂದ್ರೆ ನೀವೇ ಒಬ್ರೆ. ನಿಮ್ಮ ಹೊಟ್ಟೆ ಮೇಲೆ ಹಣಿಕೊಂಡು ಹೇಳಿ. 1 ಅವರ್ ನಿದ್ದೆ ಮಾಡಿದ್ವಿ. ಆಫ್ಟರ್ ಮಾರ್ನಿಂಗ್ ಶೂಟು ಒಂದು ಪವರ್ ನ್ಯಾಪ್ 1 ಅವರ್ ನಿದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಈಗ ಟೈಮ್ ಎಷ್ಟಾಗಿದೆ ನವೀನ್? 4 ಗಂಟೆ ಆಗಿದೆ. ಒಂದು ಕ್ಲೈಂಟಿಗೆ ಫೋನ್ ಮಾಡಿ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಬೀಚ್ದು ಶೂಟ್ ಸ್ಟಾರ್ಟ್ ಮಾಡಬೇಕು. ಎದ್ದ ತಕ್ಷಣ ಆಚೆ ಬಂದ್ವಿ, 1 ಅವರ್ ರೆಸ್ಟ್ ಮಾಡಿದ್ವಿ. ಈಗ ಮನು ಮತ್ತು ಇನ್ನೊಬ್ಬರು ನಮ್ಮ ಮೇಕ್ ಓವರ್ ಬೈ ಪೂರ್ಣಿಯವರು ಎಲ್ಲವರೇ ಅಂತ ಹುಡುಕ್ತಾ ಇದ್ದೆ. ನೋಡಿದ್ರೆ ಅಲ್ಲವರೇ ನೋಡಿ, ಹಂಗೆ ನೋಡಿ ಅಣ್ಣ ಪೂರ್ಣಿದು ಶೂಟ್ ಮಾಡ್ತಾ ಇದ್ದಾನೆ, ಫೋಟೋ ಶೂಟ್ ಮಾಡ್ತಾ ಇದ್ದಾನೆ ನೋಡಿ. ನಾವು ಅದನ್ನು ನೋಡಿಕೊಂಡು ಇಲ್ಲಿ ನೋಡಿ ಇಬ್ಬರು ಈಗ ಸಿಂಹ ನಡಿಗೆ ನೋಡಿ ಬಂದ ಜಿಮ್ಗೆ ಹೋಗ್ತಾ ಇದ್ದಾರೆ ನೋಡಿ. ಆದರೂ ಮುಂಚೆ ಥರ ಇಲ್ಲ, ಇವಾಗ ನವೀನ್ ಸ್ವಲ್ಪ ಫಿಟ್ ಆಗಿದ್ದಾರೆ. ಎಷ್ಟು ದಿನದಿಂದ ಜಿಮ್ಗೆ ಹೋಗ್ತಾ ಇದ್ದೀವಿ? ಪರವಾಗಿಲ್ಲ, ಆವಾಗ್ಲಿಗಿಂತ ಇವಾಗ ಸ್ವಲ್ಪ ಸ್ಲಿಮ್ ಆಗಿದ್ದೀರಾ. ಈಗ ಅಲ್ಲ, ನೀವು ಉಸಿರು ಬಿಡು ಕರೆಕ್ಟಾಗಿ. ಉಸಿರು ಬಿಟ್ಟಿದ್ದೀನಿ. ಆವಾಗ್ಲಿಂದ ಸ್ಲಿಮ್ ಆಗಿದೆಯಾ? ಅದು ಸೈಡಿಂದ ನೋಡೋದು ಸೇಮು, ಅದೇ ಸ್ಟ್ರೈಟಿಂದ ನೋಡಿದ್ರೆ ಇದು ಸ್ಲಿಮ್ಮಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆಯಾ? ನಾವು ಏನು ನೋಡಿದ್ದೀವಿ ಫೋಟೋಸ್, ಗೂಗಲ್ ಫೋಟೋಸು ಇವ್ರದ್ದು ಏನು ಅಪ್ಲೋಡ್ ಮಾಡಿದ್ರೆ ಅದರಷ್ಟು ಇಲ್ಲ. ಅಲ್ಲಿ ತುಂಬ ಚೆನ್ನಾಗಿದೆ ಫೋಟೋಸಲ್ಲಿ. ಇಲ್ಲಿ ಸ್ವಲ್ಪ ಪೇಂಟಿಂಗ್ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ. ವ್ಯೂ ಚೆನ್ನಾಗಿದೆ, ಮೇಂಟೆನೆನ್ಸ್ ಕಮ್ಮಿ. ಅಲ್ಲ ನೋಡಿ, ಪುಷಪ್ ಮಾಡ್ತಾ ಇದ್ರೆ ಎದ್ದೇಳ್ಬಿಟ್ರೆ ಹಂಗೆ ಸಡನ್ನಾಗಿ. ಅವೆಲ್ಲ ಊಟ ಮಾಡಿದ್ಮೇಲೆ ಮಾಡಂಗಿಲ್ಲ ಕಣ ಪುಷಪ್ಪು. ಇಲ್ಲಿ ನೋಡೋಣ ಟ್ರೇಸಿ ಹೆಂಗೆ ಮಾಡಿ ನೋಡೋಣ. ಇದು ಎಷ್ಟು ಮಾಡ್ತೀಯಾ? 1 2 3 ಅಷ್ಟೇನಾ ಆಗೋದು? ಮಾಡಿ ನೋಡೋಣ, ಹಿಡ್ಕೊಂಡು ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಶರ್ಟ್ ಹಾಕಿದ್ದೀನಿ ಆದರೆ ಟೈಟ್ ಇದೆ, ಏನೂ ಆಗಲ್ಲ, ನಡೆಯುತ್ತೆ. ನೀವು ಎಷ್ಟು ಮಾಡಿದ್ದು? 4. ನೀವು ಮಾಡಿದ್ದು 3. ಆಯಿತು.
2 3 4 4 ಮಾಡಿದ್ದೀನಿ, ನಿನ್ಗಿಂತ ಜಾಸ್ತಿ ಮಾಡಿದ್ದೀನಿ. ಓಕೆ. ಸಮುದ್ರಕ್ಕೆ ನೀರು ಕಮ್ಮಿ ಆಗಿದೆ. ಏನೋ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇರ್ತೀನಿ, ನನಗೆ ಕಾಮಿಡಿ ಮಾಡ್ಬಾರ್ದು. ನೀರು ಬಿಡ್ತಾವ್ರೆ. ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಕೇಳು. ತಾತ ಸಮುದ್ರಕ್ಕೆ ನೀರು ಕಮ್ಮಿ ಆಗಿದೆ, ನೀರು ಬಿಡ್ತಾರೆ. ಯಾರು ಗೊತ್ತ ಹೇಳ್ತಾರೆ ಇದನ್ನ ಸಮುದ್ರಕ್ಕೆ ನೀರು ನೀನು ಆ ತಾತನ ಮೇಲೆ ಕಣ್ಣು ಹೋಗೈತಲ್ಲ ಅವ್ನು ನಿನಗೆ. ನಡಿ 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 ಇವಾಗ ಒಳಗಡೆ ಹೋಗ್ಬಿಟ್ಟು ನಾವು ರೆಡಿ ಆಗ್ಬಿಟ್ಟು ನವೀನ ಹೊರಡೋಣ. ಹಾಂ ಲೇಟ್ ಆಗುತ್ತೆ, ಹೊರಡೋಣ. ನೋಡಿ ನಾವಿದ್ದ ರೂಮ್ ಇದು ಫುಲ್ ಗಲೀಜಾಗ್ಬಿಟ್ಟಿದೆ. ಇದು ಯಾವುದೋ ಏನಿದು ಕಾಲಾಯನ್ ಬ್ಲೂಬೆರಿ ಅಂತೆ. ಫಸ್ಟು ಕುಡ್ದಾಗ ಚೆನ್ನಾಗಿತ್ತು, ಆಮೇಲೆ ಎರಡನೇದು ಒಂಥರ ಅಸಹ್ಯವಾಗಿತ್ತು. ಏನೋ ಒಂದು ಟೇಸ್ಟ್ ಮಾಡ್ಬೋದು ಅಷ್ಟೇ. ಹಾಂ, ಕೆಂಬ್ಲು ಸಿರಪು ಸೇಮು. ಒಳ್ಳೇದಾಗಲಿ, ಜೈ ಶೀಲನಾಗಿ ಬನ್ನಿ. ಫೋನ್ನಾಗ ಎತ್ಕ ಬರ್ತಾ ಇದ್ದಾರೆ. ಹೆಂಗಂತು ಯುದ್ಧ? ಬ್ಯಾಗೀಸ್ ಕೆಳ ಮೇಲೆ ಹೇಳ್ತೀನಿ ಅಂತ ಹೇಳು. ಚೆನ್ನಾಗಿತ್ತು. ಯುದ್ಧ ಚೆನ್ನಾಗಿತ್ತಾ? ಏನು ಡ್ರೆಸ್ ಚೆನ್ನಾಗಿ ಹಾಳಾಯ್ತೆ ಗುರುಜಿ. ಗುರುಜಿ ಹಂಗೆಲ್ಲ ಹೋಗ್ಬಿಡಿ ಗುರುಜಿ, ಹಂಗೆಲ್ಲ ಹೋಗ್ಬ ಮನೆ ಜಗಳ ಜಗಳ ಹೋಗ್ತಾ ಇದ್ದೀರಿ ಗುರುಜಿ. ಗುರುಜಿ ಗುರುಜಿ ದುಡ್ಡೆಲ್ಲ ಇದ್ರೆ ಗುರುಜಿ ಗುರುಜಿ ಮೀನಿನ ಇದ್ರಲ್ಲೆಲ್ಲ ಹೋಗ್ಬಿಟ್ಟು ತೆಗಿತಾರೆ, ಅಂದರೆ ಮೀನಿನ ಬೋಟಲ್ಲೆಲ್ಲ ಹೋಗ್ಬಿಡ್ತಾರೆ, ಬಿಟ್ಟರೆ ಹಂಗೆ ಹೋಗ್ಬಿಡ್ತಾರೆ ಇಲ್ಲಿ ಸೀದಾ. ನಮ್ಮ ಗುರೂಜಿಯವರು ನೋಡಿ, ರೆಡಿ ಸ್ಟಡಿ ಗೋ, ಓಡಿ ಓಡಿ ಓಡಿ. ಬ್ರೋ ಸಾರಿ ಗುರೂಜಿ, ಹೆಂಗಿದೆ ಬೀಚು? ಎರಡನೇ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ ಬೀಚ್ದು. ಕಪಲ್ ನೋಡಿ ಸ್ಟಾರ್ಟ್ ಮಾಡಿದ್ದೀವಿ, 5 ಗಂಟೆ ಆಗಿದೆ. ಚೆನ್ನಾಗಿ ಆ್ಯಕ್ಷನ್ ಅಷ್ಟೇ ಬೇರೆ. ಈಗ ಬೀಚ್ದೇ ಆವಾಜ್ ಕೇಳತ್ತೆ. ಇವ್ರು ಸುಸ್ಬಿಟ್ರು ಅಂದ್ರು ಬೆವರು ಸುರಿಸಿ ಕೆಲಸ ಮಾಡ್ತಾ ಇರೋದು. ಹುಟ್ಟು ಕಳ್ಳನ ಮಗ ಇವತ್ತೆಲ್ಲ ಬೆವರು ಸುರಿಸ್ತಾವನೆ. ಪಾಪ ಬೆವರು ಹನಿ ಹೇಳುತ್ತೆ ಎಷ್ಟು ಇಂಥವನಿಗೆ ಒಳ್ಳೆ ಹುಡುಗಿ ಕೊಡಲ್ಲ ಅಂತವ್ರೆ ಪಾಪ. ತುಂಬ ಶ್ರಮಜೀವಿ ಮಾತ್ರ, ಒಳ್ಳೆ ಕೆಲಸ. ಸೀರಿಯಸ್, ನನ್ನ ಫ್ರೆಂಡ್ ಅಂತ ನಾನು ಹೇಳ್ಕೊಳ್ಳೋಕ್ಕೆ ತುಂಬ ಲಕ್ಕಿ. ಹೆಮ್ಮೆ ಹೆಮ್ಮೆ ಎಮ್ಮೆ ಅಲ್ಲ, ಎಮ್ಮೆ 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 ಅಲ್ಲ. ಆಮೇಲೆ ಸುಸ್ತಾಗೋದು ಒಬ್ರು. ಒಂದೊಂದಲ್ಲ ಅಣ್ಣ. ಪ್ಯಾಂಟ್ ಎಲ್ಲ ಮೇಲೆ ಎಸ್ಕೊಂಡು ರೆಡಿ ರೆಡಿ ರೆಡಿ. ಫೈನಲಿ ಫೈನಲಿ ಮುಗಿಸಿದ್ವಿ ಶೂಟು. ಎಲ್ಲ ಚೆನ್ನಾಗಾಯಿತು, ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದೀವಿ. ಔಟ್ಪುಟ್ ಯಾಕೆ ಹೈಡ್ ಆಗ್ತೀವಿ, ಔಟ್ಪುಟ್ ಬಂದಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿ ಬರುತ್ತೆ, ಏನಿಲ್ಲ, ನೀಟಾಗಿ ಬರುತ್ತೆ, ಚೆನ್ನಾಗಿ ಬಂದಿರುತ್ತೆ, ಚೆನ್ನಾಗಿ ಬಂತು. ಆಮೇಲೆ ಕಪಲ್ಸ್ ನೀಟಾಗಿ ಹಾಂ, ಕಪಲು ಸ್ವಲ್ಪ ಸಪೋರ್ಟ್ ಚೆನ್ನಾಗಿ ಮಾಡಿದ್ರು, ಎಲ್ಲ ಆಯಿತು. ಆಮೇಲೆ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಅಲ್ಲ, ಇವ್ರು ಯಾರು ಅಂತ ಲಾಸ್ಟಿಗೆ ಗೊತ್ತಾಗ್ಬಿಡ. ಇವ್ರಿಗೆ ಕೇಳ್ಬಿಡ್ತೀನಿ ಈಗ, ಇವ್ರ ಬಗ್ಗೆ ಇವರು ಹೇಳ್ತಾರೆ ಇವಾಗ. ಇವರು ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಮೇಕಪ್ ಆರ್ಟಿಸ್ಟು ಆ್ಯಂಡ್ ಬ್ಯೂಟಿಷಿಯನ್ನು. ನಾನು ಹುಬ್ಳೀಲಿ ಮತ್ತು ಬೆಂಗಳೂರಲ್ಲಿ ಕೋರ್ಸ್ನ ಮುಗಿಸಿದ್ದೀನಿ. ನೆಕ್ಸ್ಟು ಬೆಂಗಳೂರಿಗೆ ಬಂದು ಜಾಯ್ನ್ ಆಗ್ತೀನಿ. ನಿಮಗೆ ಮೇಕಪ್ಪು ಬೇಕು ಅಂದರೆ ನಾನು ಬಂದು ಮಾಡಿಕೊಡ್ತೀನಿ. ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಿಮ್ಮದು ಇನ್ಸ್ಟಾಗ್ರಾಮ್ ಸುಮ್ಮನೆ ಏನಂದಲ್ಲ, ಇವ್ರದ್ದು ಇನ್ಸ್ಟಾಗ್ರಾಮ್ ಇದ್ದರೆ ಫಾಲೋ ಮಾಡೋಕ್ಕೆ ಹೇಳಿ. ನಂಬರ್ ಎಲ್ಲ ಕೊಡಲ್ಲ. ನನ್ನದು ಇನ್ಸ್ಟಾ ಐ ಡಿ ಪೂರ್ಣಿಮಾ ಶೆಟ್ಟಿ ಅಂತ.
ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಂಬರ್ನ ಮಾತ್ರ ಕೇಳಬೇಡಿ. ಹುಡುಗರು ಯಾರು ಮಾಡಿ ನಡೆಯುತ್ತೆ, ಏನೂ ಇಲ್ಲ ಪ್ರಾಬ್ಲಮ್. ಕೇಳಿ ಮೇಕಪ್ಗಷ್ಟೇ ಕೇಳಿ. ಸುಮ್ಮನೆ ಹೇಳೋದಲ್ಲ, ಕೆಲಸ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ಫೈನಲ್ ಆಗಿ ನಮ್ಮ ನವೀನ್ ಆಗಿ ಎಕ್ಸ್ಪೀರಿಯನ್ಸ್ ಕೇಳ್ಬಿಡ್ತೀನಿ, ಹೆಂಗಾಯಿತು ನೆನ್ನೆ ಇವತ್ತಿದೆಲ್ಲ ಚೆನ್ನಾಗಿತ್ತು ಹೇಗೆ ಮತ್ತೆ ನವೀನ್? ಚೆನ್ನಾಗಿತ್ತು, ಕ್ಲೈಂಟ್ ಒಳ್ಳೆ ಸಪೋರ್ಟಿಂಗ್ ಕೊಟ್ಟರು. ನೆಕ್ಸ್ಟ್ ಎಲ್ಲ ಶೂಟ್ ಮಾಡಿದ್ವಿ ಚೆನ್ನಾಗೆ. ರಿಸಲ್ಟ್ ನೋಡೋಣ ಹೆಂಗೆ ಬರುತ್ತೆ ವೆಡ್ಡಿಂಗ್ ದಿನ. ಖುಷಿಯಾಗಿ ವರ್ಕ್ ಮುಗೀತು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗಾಯ್ಸ್. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಎಷ್ಟು ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ನೋ ಮ್ಯಾಟರ್. ಒಂದು ಪ್ರಯತ್ನ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಖುಷಿ ಪಡಿ. ಇನ್ನು ನಮ್ಮ ಹೇಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ನಮ್ಮದು ವೆಡ್ಡಿಂಗ್ ಸ್ಪಾಟ್ ಫಿಲ್ಮ್ಸ್ ಅಂತ ಫೋಟೋಗ್ರಫಿ ಪೇಜು. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.